everyone, this is Anusha and welcome to my channel. Saturday weekend, I'm already glam up, dressed up and ready. Get ready with me, film madidini as usual. Ready agidini anta andre I'm thinking to go for Koramangala. So Koramangala gyake andre I have a list of Koramangala food. Koramangaladalli I want to try some food and Koramangalage tumba weeks inda hogana anta Preetham ಹೇಳ್ತಾನೆ ಇದ್ದೆ. He was busy or else I was busy. I went to Mandya, all that, so ಹೋಗಕ್ಕೆ ಆಗಿರ್ಲಿಲ್ಲ. Finally today we are going. As I said, ಅಲ್ಲಾಗ ನಾನು ಹೋಗ್ತಿರೋದೇ ಕೆಲವೊಂದು ಫುಡ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಲಿಸ್ಟ್ ಡೌನ್ ಇದೆ ನನ್ನ ಹತ್ರ. ಒಂದು ಚೂರೋಸು, ಇನ್ನೊಂದು ಕೋಕೋನಟ್ ಶೆಲ್ ಐಸ್ ಕ್ರೀಮ್, ಇನ್ನೊಂದು ವೆನಿಲಾ ಬನ್, ಆ ಥರ ಕೆಲವೊಂದು ಲಿಸ್ಟ್ ಇದೆ ನನ್ನ ಹತ್ರ. ಸ್ಪೆಷಲಿ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನೆಲ್ಲ ಟೇಸ್ಟ್ ಮಾಡೋದಕ್ಕೆ ಹೋಗ್ತಿರೋದು ಕೋರಮಂಗಲಾಗೆ. ಇನ್ನೊಂದು ಇಟ್ಸ್ ಲೈಕ್ ಟೇಕಿಂಗ್ ಔಟ್ ಮೈ ಹಸ್ಬೆಂಡ್ ಥರ. ಸೊ ಈ ಸರಿ ನಾನು ಇದೆಲ್ಲ ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು ಪ್ರೀತಮ್ನ ಔಟಿಂಗ್ಗೆ. ನಾಟ್ ಓನ್ಲಿ ಔಟಿಂಗ್, ಈವನ್ ಇನ್ ಸ್ಪೆಂಡಿಂಗ್ ಮನಿ, ಎವ್ರಿಥಿಂಗ್. ಇಟ್ಸ್ ಲೈಕ್ ಟುಡೇ it's like my turn ಅನ್ನೋ ಥರ. Everything will be done by me for him. Even though I'm telling him to do some shopping also. Sudden ಆಗಿ ಆ್ಯಕ್ಚುಲಿ ಕೋರಮಂಗಲಕ್ಕೆ ಹೋಗ್ತಿದ್ದೀವಿ. ಫೋರಮ್ಗೆ ಹೋಗಿ ಸಡನ್ ಆಗಿ ಲೆಟ್ ಹಿಮ್ ಟೆಲ್ ಟು ಶಾಪ್, ಸರ್ಪ್ರೈಸ್ ಮಾಡೋಣ ಆ ಥರ ಅಂದ್ಕೊಂಡಿದ್ದೆ. ಬಟ್ ಬಾಯಿಲಿ ನಿಲ್ಲಿಲ್ಲ. ಸೊ ಅದಕ್ಕೆ ಶಾಪಿಂಗು ಮಾಡು, ಯು ಕ್ಯಾನ್ ಶಾಪ್ ಅಂತಲೂ ಹೇಳಿದ್ದೀನಿ. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಇವತ್ತೆಲ್ಲ ಟ್ರೀಟು ಪ್ರತಿಯೊಂದು ನನ್ನ ಕಡೆಯಿಂದ. ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಈ ಥರ ಒಂದು ಪ್ಲ್ಯಾನ್ ಮಾಡಬೇಕಂತ ತುಂಬ ದಿನದಿಂದ ಇತ್ತು ನನಗೆ. ನಮ್ಮಮ್ಮನೂ ಬರ್ತಾರೆ, ಸೊ ಒಟ್ಟಿಗೆ ಪ್ಲ್ಯಾನ್ ಮಾಡೋಣ, ಅವ್ರಿಬ್ರಿಗೂ ಸರ್ಪ್ರೈಸ್ ಕೊಡೋಣ, ಟ್ರೀಟ್ ಕೊಡ್ಸೋಣ, ಶಾಪಿಂಗ್ ಮಾಡಿಸೋಣ ಆ ಥರ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಬರೋದಕ್ಕೆ ವೆಯ್ಟ್ ಮಾಡಿ ಸಾಕಾಯಿತು. ಆ್ಯಂಡ್ ಇವತ್ತು ಫೈನಲಿ ಹೋಗೋಣ. ಐ ಟೇಕ್ ಹಿಮ್ ಔಟ್ ಅನ್ನೋ ಥರ ಐ ಆಮ್ ಟೇಕಿಂಗ್ ಹಿಮ್ ಔಟ್. ಇಂಟ್ರೋ ಇಸ್ ಎನಫ್ ಅನ್ಕೊತೀನಲ್ವಾ. ಸೊ ಅರ್ಥ ಆಗಿರುತ್ತೆ. ಇಲ್ಲ ಅನುಷಾ ತುಂಬ ಬ್ಲಾಬ್ಲರ್ ಮಾಡ್ತಾಳೆ, ಸೊ ಸಾಕು. ಸೊ ವಾಟ್ ಐ ಆಮ್ ವೇರಿಂಗ್ ಅಂತ ಐ ವಿಲ್ ಶೋ ಯು ಆಲ್, ದೆನ್ ವಿ ಗೋನಾ ಲೀವ್. ವಾಟ್ ಐ ಆಮ್ ವೇರಿಂಗ್, ಇದು ನಾನು ಜೆ ಪಿ ನಗರ್ ಬ್ರ್ಯಾಂಡ್ ಹೌಸಲ್ಲೇನೋ ನಾನು ಹೋಗಿ ವ್ಲಾಗ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಲ್ಲ. ಸೊ ಅಲ್ಲಿ ತೊಗೊಂಡಿದ್ದ ಟಾಪ್ ಇದು. ಆ್ಯಂಡ್ ದಿಸ್ ಬ್ಯಾಗ್ ಇಸ್ ಫ್ರಮ್ H&M ಲೈಫ್ ಸ್ಟೈಲ್ ಸ್ಟೋರ್ ಆ್ಯಂಡ್ ದಿಸ್ ಇಸ್ ಫ್ರಮ್ ಲ್ಯಾವಿ. ದಿ ಫುಟ್ವೇರ್ ಈಸ್ ಗೊತ್ತಿಲ್ಲ ಎಷ್ಟು ನಡಿಬೇಕಾಗುತ್ತೆ ಏನು ಅಂತ, ಬಟ್ ಈ ಫುಟ್ವೇರ್ ಹಾಕ್ಕೊಂಡಿದ್ದೀನಿ. ಬ್ರ್ಯಾಂಡ್ ನ್ಯೂ ಬೇರೆ, ಏನಾಗುತ್ತೆ ಗೊತ್ತಿಲ್ಲ. ಹೌ ಮೈ ಔಟ್ಫಿಟ್ ಇಸ್ ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಸೋ ಕ್ಯೂಟ್, ಲೈಕ್ ಬಾಬಿ ಡಾಲ್ ವೈಬ್ಸ್. ಇವತ್ತು ಔಟಿಂಗ್ ಎಲ್ಲ ನನ್ನ ಪ್ಲ್ಯಾನ್, ನನ್ನ ಕಡೆಯಿಂದ ಎವ್ರಿಥಿಂಗ್, ಟ್ರೀಟ್, ಶಾಪಿಂಗ್, ಎವ್ರಿಥಿಂಗ್. ಸೊ ಐ ಆಮ್ ಎಕ್ಸೈಟೆಡ್, ಲೈಕ್ ಐ ಆಮ್ ದ ಹೋಸ್ಟ್ ಅನ್ನೋ ಥರ. So ಪ್ರತಿ ಸರಿ ಪ್ರೀತಮ್ will take me out alwa. So today I'm taking him out and yeah, now I'm excited. Let's go. After so many days cravings, ಈಗ ಐ ಆಮ್ ಹ್ಯಾವಿಂಗ್ ಚೂರೋಸ್. ಇದರಲ್ಲೇ ಜಿಲಾಟೋನು ಇದೆ. ಆ್ಯಕ್ಚುಲಿ ನಾನು ಇದನ್ನು ನೋಡಿದ್ದೆ, ಬಟ್ ಇದ್ರ ಪಕ್ಕನೇ ಇದೆ ಅಂತ ಗೊತ್ತಿಲ್ಲ. ಒಂದು ನೋಡೋದು ಅದೆಲ್ಲ ಫಿಲ್ಡ್ ಆಗಿರುತ್ತೆ, ಇನ್ನೊಂದು ಫುಲ್ ಕ್ಲಾಸಿಕ್. ನಾನು ಕ್ಲಾಸಿಕ್ ಬೇಕು ಅಂದ್ಕೊಂಡಿದ್ದೀನಿ. ಕ್ಲಾಸಿಕ್ ಅದೇ ಒಂದಲ್ಲ, ಒಂದು ಫುಲ್ ಫಿಲ್ ಆಗಿರುತ್ತೆ, ಅದು ಬೇಡ. ಕ್ಲಾಸಿಕ್ ಒನ್ನು ಹಿಂಗಿರುತ್ತೆ, ಅದನ್ನು ನಾವೇ ಟಿಪ್ ಮಾಡ್ಕೊಂಡು ತಿನ್ನೋದು. ಅದೇ ಇರಲಿ, ಕ್ಲಾಸಿಕ್ ಬೇಕು ಅಂತ ಕೇಳಿದ್ದೀನಿ. ಕ್ಲಾಸಿಕ್ ಟಿಪ್ಸ್. ಇದು ಫಿಲ್ಡ್, ಇದು ಫಿಲ್ಡ್ ಬೇಡ, ಕ್ಲಾಸಿಕ್ ನೋಡು. ಯಾವ್ದು ತೊಗೊಳ್ಳೋದು? ಚೂರೋಸ್ ಫಾರ್ ಒನ್ನ, ಚೂರೋಸ್ ಒನ್. ಓಕೆ, ಅದಕ್ಕೆ ಟಿಪ್ಸ್ ಸೆಲೆಕ್ಟ್ ಮಾಡು. ಕ್ಯಾರಮೆಲ್ಲ, ವೆನಿಲಾ. Like Nutella. Give me this. ಫೈನಲಿ ಇವತ್ತು ಚೂರೋಸ್ ತಿಂತಾ ಇದ್ದೀನಿ. ಅದು ಏನೋ ನಾನೇ ಔಟಿಂಗ್ ಕರ್ಕೊಂಡು ಬಂದಿರೋದು, ಎಲ್ಲ ನಾನೇ ಪೇ ಮಾಡ್ತಿರೋದು, ಎಲ್ಲ ನಾನೇ ಕೊಡಿಸ್ತಾ ಇರೋದು. ನಿಮ್ಮ ಪ್ರೀತಮ್ಗೂ ನಾನೇ ಕೊಡಿಸ್ತಾ ಇರೋದು. ಶರದಿಗೆ ಕಾಲ್ ಮಾಡು ಅಂತಿದ್ದಾರೆ ಪಾಪ, ಉಡ್ಸಕ್ಕೆ ಅವಳಿಗೆ. ಅಲ್ಲಿ ಜಿಲಾಟೋ ಇದೆಯಲ್ಲ, ಅದು ತಿನ್ನೋಣ ಫಸ್ಟು, ಅಥವಾ ನಾವು ಶೆಲ್ ಐಸ್ ಕ್ರೀಮ್ ಅದು ತಿನ್ಕೊಂಡು ಬರೋಣ. ಐ ಥಿಂಕ್ ಎಲ್ಲ ಇದೇ ರೋಡಲ್ಲಿದೆ, ಬಿಕಾಸ್ ಆಲ್ಮೋಸ್ಟ್ KHP ಕಾಲೋನಿ ಆ ಥರನೇ ಇತ್ತು ಗೂಗಲ್ ಮ್ಯಾಪಲ್ಲಿ. ಐ ಥಿಂಕ್ ಈ ರೋಡಲ್ಲಿ ಎಲ್ಲ ಇದೆ. ನಾನು ಏನೇನು ತಿನ್ಬೇಕು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಆ ಫುಡ್ಡೆಲ್ಲ ಐ ಥಿಂಕ್ ಇದೇ ರೋಡಲ್ಲಿದೆ. ಸೊ ಒನ್ಸ್ ಇದೆಲ್ಲ
ಟೇಸ್ಟ್ ಮಾಡ್ತಾನೇನೋ ಅಷ್ಟೇ. ಸೊ ಆಮೇಲೆ ಅವ್ನಿಗೆ ಎಲ್ಲಿ ಫುಡ್ ಬೇಕು ಅದನ್ನ ಕೊಡಿಸಿ ಆಚೆ ಶಾಪಿಂಗ್ ಕರ್ಕೊಂಡು ಹೋಗಬೇಕು. ದಟ್ಸ್ ದ ಪ್ಲ್ಯಾನ್. ಎಕ್ಸೈಟೆಡ್. ಎಷ್ಟು ಡಿಪ್ಸ್ ಟ್ರೈ ಮಾಡಿದೆ ಗೊತ್ತಾ. ಸೊ ಯಾವುದು ಅಷ್ಟು ಇಷ್ಟ ಆಗಿಲ್ಲ. ಕಾಫಿ ಫ್ಲೇವರ್ 2-3 ಇತ್ತು, ಬಟ್ ನಂಗೆ ಕಾಫಿ ಇಷ್ಟ ಇಲ್ಲ ಅಲ್ಲ. ಸೊ ಅದಕ್ಕೆ ಅಟ್ ದ ಎಂಡ್ ನೆಟ್ಟೆಲ್ಲ ಫ್ಲೇವರ್ಡ್ ಥರ ಚಾಕೋ ಹೇಸಲ್ನಟ್ ಅನ್ಸುತ್ತೆ ಅದು, ಚಾಕೋ ಬಿಸ್ಕಾಫ್, ಐ ಡೋಂಟ್ ರಿಮೆಂಬರ್ ವಾಟ್ ಇಸ್ ದಟ್. ಐ ಟೆಲ್ ಯು ಲೇಟರ್ ಅವ್ರು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ಟಿಪ್ಗೆ ಚೂರೋಸ್ ನಾರ್ಮಲ್ ಕ್ಲಾಸಿಕ್ ತೊಗೋತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಬೇರೆ ಎಲ್ಲ ಬೇಡ ಅಂತ. ಎಲ್ಲ ಆ್ಯಕ್ಚುಲಿ ಡಿಪ್ ಮೇಲೆ ಡಿಪೆಂಡು. ನಿಮ್ಮ ಡಿಪ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಆ ಥರ. ಇದೆ ಪ್ಲೇಸಸ್ಸು ನಾನು ನೋಟ್ ಔಟ್ ಮಾಡ್ಕೊಂಡಿದ್ದು, ಪಿಕ್ಚರ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಅಂದ್ಕೊಂಡೆ ಕೋಕೋನಟ್ ಶೆಲ್ ಐಸ್ ಕ್ರೀಮು. ಸೊ ಇದು ತಿನ್ನೋಣ ಅಥವಾ ಪಕ್ಕದಲ್ಲಿ ಜೆಲಾಟೋ ತಿನ್ನೋಣ ಫಸ್ಟು. ಫೆರಾರಿ ಇದೆ. ಇದೊಂದು ಐಸ್ ಕ್ರೀಮ್ ಕಾಫಿ ಬರ್ಕೊಂಡಿದ್ದೀನಿ. ದಟ್ ಇಸ್ ಫಾರ್ ಪ್ರೀತಮ್. ಸೊ ಇನ್ನು ಮಿಕ್ಕಿದ 3 to 4 ಪ್ಲೇಸಸ್ ನನಗೆ. ನಾನು ನೆಕ್ಸ್ಟ್ ಇಲ್ಲ ಜಿಲಾಟೋ ಪಕ್ಕದಲ್ಲಿ ಟ್ರೈ ಮಾಡ್ತೀವಿ. ನಾನು ಅಂದ್ಕೊಂಡಿದ್ದೆ ನಾನು ಇಟ್ಯಾಲಿಲೇ ಹೋಗಿ ಟ್ರೈ ಮಾಡ್ತೀನಿ ಅಂತ. ನಮ್ಮ ಕೋರಮಂಗಲದಲ್ಲಿ ಟ್ರೈ ಮಾಡ್ತಿದ್ದೀನಿ. ಓಕೆ, ಈಗ ಜಿಲಾಟೋ ತಿನ್ನೋಕೆ ಹೋಗ್ತಾ ಇದ್ದೀನಿ. ಬೆಲ್ಜಿಯಂ ಚಾಕ್ಲೇಟ್ ಯಾ ಟೇಸ್ಟ್ ಗೊತ್ತಿರಲ್ಲ. ಎಲ್ಲದು ಲೈಕ್ ಟೇಸ್ಟ್ ತೊಗೊತಾ ಇದ್ದಾನೆ. ಇಟ್ ಲುಕ್ ಲೈಕ್ ಐಸ್ ಕ್ರೀಮ್, ಬಟ್ ಇಟ್ ನಾಟ್ ಮೇಡ್ ಅಪ್ ಆಫ್ ಲೈಕ್ ಐಸ್ ಕ್ರೀಮ್. ಅದು ಮಿಲ್ಕ್ ಮತ್ತು ಲೈಕ್ ಡೈರಿ ಪ್ರಾಡಕ್ಟ್ ಜಸ್ಟ್ ಅದನ್ನು ಮಾತ್ರ ಯೂಸ್ ಮಾಡಿರ್ತಾರೆ. ಸೊ ಕಾಲ್ಡ್ ಆಸ್ ಇಟಾಲಿಯನ್ ಜಿಲಾಟೋ ಅಂತಾನೆ. ಸೊ ಯಾವ ಫ್ಲೇವರ್ ತೊಗೊಂಡಿದ್ದು? ಬ್ರೌನಿನಾ? ಓಕೆ. ನಾನೇನು ಹೇಳಿದೆ ಅದು ಕರೆಕ್ಟು. ಫುಲ್ ಆಫ್ ಮಿಲ್ಕು, ಮೊಸರು, ಲೈಕ್ ಫುಲ್ ಆಫ್ ಅದೇ ಥರ ಟೇಸ್ಟ್ ಹೊಡೆಯುತ್ತೆ. ಐಸ್ ಕ್ರೀಮ್ ಥರ ಅನ್ಸಲ್ಲ. ಫುಲ್ ಹಾಲಿಂದೇ ಫ್ಲೇವರ್ ಥರ. ಹಸಿ ಹಾಲು ಕುಡಿದ್ರೆ ಹೆಂಗಿರುತ್ತೆ ಪ್ಯಾಕೆಟ್ ಹಾಲು, ಲೈಕ್ ನಂದಿನಿದು ವಿತೌಟ್ ಕುಕ್, ಅದೇ ಥರ ಟೇಸ್ಟ್ ಇದೆ. ಆ್ಯಕ್ಚುಲಿ ನೀವು ನೋಡಿ, ನಾಟ್ ಓನ್ಲಿ ಸೆಲೆಬ್ರಿಟೀಸ್, ಯಾರೇ ಇಟಲಿ ಮತ್ತು ರೋಮ್ಗೆ ಹೋದರೆ ದೇ ಹೋಲ್ಡ್ ದಟ್ ಐಸ್ ಕ್ರೀಮ್ ವಾಲ ಕೋನ್ ಥರ ಇಟ್ಕೊಂಡು ಇಷ್ಟು ಉದ್ದ ಏನದು ಸಾಫ್ಟೀಸ್ ಥರ ಹಾಕ್ಕೊಂಡು ಟೇಕ್ನ ಅದೆಲ್ಲದು ಇದೆ ಇಟಾಲಿಯನ್ ಜಿಲಾಟೋನೇ. ಸೊ ಇದೆ ಎಲ್ಲ ಅಲ್ಲಿ ಫೇಮಸ್, ಅಲ್ಲೆಲ್ಲ ಇದೆ ಸಿಗೋದು. ಎವ್ರಿ ಒನ್ ವಿಲ್ ಟೇಸ್ಟ್ ದಿಸ್. ಸೊ ನಮ್ಮ ಟೇಸ್ಟಿಗೆ ನಮ್ಮ ಕೋರಮಂಗಲ ಇಟ್ ಈಸ್ ಡಿಫ್ರೆಂಟ್. ಮಿಲಾನೋ ಐಸ್ ಕ್ರೀಮ್ಸ್ ಅಥವಾ ಏನೇನು ತಿಂತೀವಿ ಅದೆಲ್ಲ ಅದು ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ. ಹೇಳು ನೆಕ್ಸ್ಟ್ ಪ್ಲೇಸ್ ಯಾವುದು? ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. 2 ಬಂದಿರೋದು ನಾವು. ಇನ್ನೂ ನಮ್ಮ ಲಿಸ್ಟಲ್ಲಿ 3 to 4 ಪ್ಲೇಸ್ ಇದೆ ಆಲ್ರೆಡಿ. ಅದು ಬೇಡ ಇದು ಬೇಡ ಅಂತ ಕ್ಯಾನ್ಸಲ್ ಮಾಡ್ತಿದ್ದಾನೆ. ಬಿಕಾಸ್ ನನ್ನ ಟೇಸ್ಟ್ ಅಲ್ವಾ, ನನ್ನ ಸ್ಟೈಲ್ ಅಲ್ವಾ ಇವೆಲ್ಲ. ಯು ಡೋಂಟ್ ಲೈಕ್ ಇಟ್ ಅಲ್ಲ, ಅದಕ್ಕೆ. ಕೋಕೋ ಶೆಲ್ ಐಸ್ ಕ್ರೀಮನ್ನು ಟ್ರೈ ಮಾಡಲೇಬೇಕು. ಆ್ಯಂಡ್ ಫೆರಾರಿ ಅಂತ ಒಂದು ಐಸ್ ಕ್ರೀಮ್ ಬಂದಿದೆ, ಅದೇ ಟ್ರೈ ಮಾಡಲೇಬೇಕು. ಇನ್ನೂ 2 ಚೆನ್ನಾಗಿರೋದು ಆ್ಯಕ್ಚುಲಿ. ಹಾರ್ಬೋರ್ಡ್ ಕೆಫೆ ಬರುತ್ತಲ್ಲ, ಲೈಕ್ ಯು ಕ್ಯಾನ್ ಟ್ರೈ ಇಟ್ ಆ್ಯಂಡ್ ಅದರಲ್ಲೇ ಬಂದು ನಿಮಗೆ ಸರ್ವ್ ಮಾಡ್ತಾರಲ್ಲ, ಅದು ಬರ್ದಿದೆ. ಸೊ ಮೇ ಬಿ ಅಲ್ಲಿಗೆ ಹೋಗೋಲ್ಲ ನಾವು. ಇನ್ನು 2 ಪ್ಲೇಸ್ ಕವರ್ ಮಾಡ್ತೀವಿ, ನೋಡೋಣ. ಜಸ್ಟ್ 4 minutes ಅಷ್ಟೇ. ಇದು ಕೋಕೋ ಸ್ಕೂಪ್ ಐಸ್ ಕ್ರೀಮ್ಗೆ ಈ ರೋಡಿಗೆ ಬಂದಿದ್ದೆ ಪ್ರೀತಮ್ ನಾನು ಅವತ್ತು. ಸೊ ಬಂದಿದ್ದೀವಿ ಇಲ್ಲಿಗೆ. ಆ್ಯಂಡ್ ಇಲ್ಲಿ ಪಕ್ಕ ನೋಡಿ, ಇಲ್ಲಿ ಚಿನಿತಾ ರಿಯಲ್ ಮೆಕ್ಸಿಕನ್ ಫುಡ್ಡು. ಸೊ ಟ್ರೈ ಮಾಡೋಕ್ಕೆ ನಂಗೆ ಇಷ್ಟ, ಬಟ್ ಪ್ರೀತಮ್ಗೆ ಇಷ್ಟ ಆಗಲ್ಲ. ಲಾಸ್ಟ್ ಹಿಮ್ ವಿಲ್ ಟ್ರೈ ಮೆಕ್ಸಿಕನ್ ಫುಡ್ ಆರ್ ವಾಟ್ ಅಂತ. ಒಪ್ಪಲ್ಲ, ನನಗೆ ಗೊತ್ತು ಇವನು ಮೆಕ್ಸಿಕನ್ ಫುಡ್ಗೆ ಅಂತ. ಐಸ್ ಕ್ರೀಮ್ಗಳು ಇವೆಲ್ಲ ಸ್ವೀಟ್ಗಳೆಲ್ಲ ಒಂದಿನ ತಿಂದೇ ಇಲ್ಲ. ನನ್ನಿಂದ ತಿಂತಾ ಇದೆಯಾ? ಥ್ಯಾಂಕ್ಫುಲ್ ಆಗಿರು. ಥಿಂಗ್ಸ್ ಏನೂ ಬೇಡ ಈ ಥರ, ನನಗೆ ಅದು ಇಷ್ಟ ಇಲ್ಲ. ಸಿಂಗಲ್ ತೊಗೊಳ್ಳೋಣ ಅಥವಾ ಹೇಳು ಸಿಂಗಲ್ ಸ್ಕೂಪು ಫ್ಲೇವರ್.
ಕಾಯಿ ಒಂದು ಕಾಯಿಗಳು ಮತ್ತೆ ರಿಯೂಸ್ ಮಾಡಲ್ಲ, ಅದನ್ನೆಲ್ಲ ಕೊರ್ದುಬಿಟ್ಟು ಅದರಲ್ಲೇ ಮಾಡೋದು. ಟೆಂಡರ್ ಕೊಕೊನಟ್ ಫ್ಲೇವರ್ ತೊಗೊಂಡಿರೋದು ಲೈಕ್ ಫುಲ್ ನೈಸ್ ಅನಿಸ್ತಿದೆ, ಯಾಕಂದರೆ ಕಾಯಿ ಜೊತೆಗೆ ಅದು ಹೋಗ್ತಿದೆ ಕರೆಕ್ಟಾಗಿ. ದಿಸ್ ಇಸ್ ನೈಸ್. ಆಯ್ತು, ಇವಾಗ ಇದು ಹತ್ರನೇ ಇರೋದು. ಇವಾಗ ಐಸ್ ಕ್ರೀಮ್ ಬನ್ ಟ್ರೈ ಮಾಡಬೇಕು, ಬಟ್ ಅದು ಇವಾಗ ಟ್ರೈ ಮಾಡ್ತಿಲ್ಲ. ಫುಲ್ ಆಫ್ ಐಸ್ ಕ್ರೀಮ್ಸ್ ಜಾಸ್ತಿ ಆಯಿತು ಆ್ಯಂಡ್ ಸ್ಟಮಕ್ ಕೂಡ ಫಿಲ್ ಆಯ್ತು ಅಂತ ಅನಿಸ್ತಿದೆ. ಆ್ಯಂಡ್ ಇಷ್ಟೊಂದು ಐಸ್ ಕ್ರೀಮ್ ಒಂದಿನದಲ್ಲಿ ವಿ ಕಾಂಟ್ ಟೇಕ್ ಇಟ್. ಸೊ ಇವಾಗ ನಾಗಾರ್ಜುನಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟ ಮುಗಿಸ್ಕೊಂಡು ಆದರೆ ಅಲ್ಲಿ ಟ್ರೈ ಇಟ್. ಇನ್ನೂ 3 ಪ್ಲೇಸಸ್ ಇತ್ತು, ಅದರಲ್ಲಿ 2 ಏನೋ ನಾವೇ ಟ್ರೈ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಕ್ರೀಮ್ ಬನ್ ಒಂದು ಟ್ರೈ ಮಾಡಬೇಕಿತ್ತು, ಐಸ್ ಕ್ರೀಮ್ ಬನ್ ಫೆರಾರಾ ಅಂತ ಒಂದು ಪ್ಲೇಸ್ಗೆ. ಸೊ ಅದಿಲ್ಲಿ ನಿಯರ್ ಬೈ. ಇವಾಗ ಅದನ್ನು ಟ್ರೈ ಮಾಡ್ತಿಲ್ಲ, ಈಗ ಊಟಕ್ಕೆ ಹೋಗ್ತಿದ್ದೀವಿ. ಊಟ ಮುಗಿಸ್ಕೊಂಡು ನೋಡೋಣ. ಇಫ್ ಐ ವಾಂಟ್ ಟು ಹ್ಯಾವ್ ದಟ್ ಅಂತ ಅನಿಸಿದ್ರೆ ಐ ವಾಂಟ್ ಟು ಹ್ಯಾವ್, ಆರ್ ಎಲ್ಸ್ ನೋ. ಊಟ ಮುಗಿಸ್ಕೊಂಡು ಇಲ್ಲಿ ಫೋರಮ್ ಒಂದು 2 ರೌಂಡ್ ಹಾಕ್ಕೊಂಡು ದೆನ್ ಶಾಪಿಂಗ್ ಆ ಥರ. ನೇಕೆಡ್ ಇದೆ ಇಲ್ಲಿ, ನೈಸ್. 1 ಸೆಕೆಂಡ್ ರೀಚ್ ಆದ್ವಿ ಪಕ್ಕದ ರೋಡೆ. ಫಸ್ಟ್ ಟೈಮ್ ನಾಗಾರ್ಜುನ ಅದ್ರಲ್ಲಿ ಟ್ರೈ ಮಾಡ್ತಾ ಇರೋದು. ಸೊ ತುಂಬ ಕೇಳಿದ್ದೀನಿ, ಇದೆಲ್ಲ ಕಡೆ ತುಂಬ ಫೇಮಸ್ ಬೇರೆ ಇದೆ. ಸ್ವೀಟ್ ಅನಿಸ್ತಿದೆ. ಈಗ ಖಾರ ನಾಗಾರ್ಜುನದಲ್ಲಿ ಇಲ್ಲ, ನಾನು ಇದು ತಿನ್ನಬೇಕು, ಏನೋ ಆಂಧ್ರ ಸ್ಟೈಲು ಎಲ್ಲ ನಾನ್ ವೆಜ್. ಸ್ವೀಟ್ ಸೋ ಸೇವರಿ ಅನಿಸ್ತಿದೆ. ಐಸ್ ಕ್ರೀಮ್ಸು ಅದು ಇದು ಎಲ್ಲ. Oh my God. ಕ್ಯಾಶೇ ಕೊಡೋದು, ನಾನು ಪೇ ಮಾಡ್ತಾ ಇರತ್ತೆ ಇಲ್ಲ. ಖತ್ ರಶ್ ಇದೆ ಯಪ್ಪ. ನಾವು ಆ್ಯಕ್ಚುಲಿ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅಂದ್ಕೊಂಡ್ವಿ, ಬಟ್ ನಾವು ಶೇರಿಂಗ್ ಓಕೆ, ನಾವು 2 ಸೀಟರೇ ಬೇಕು, ನಮಗೆ ಪ್ರೈವಸಿ ಏನು ಬೇಡ ಅಂತ ನಾವು ಅಂದಿದ್ದಕ್ಕೆ ನಮ್ಗೆ ಬೇಗ ಆಯಿತು. ಈಗಂತೂ ತುಂಬ ರಶ್ ಆಯಿತು. ಆ್ಯಂಡ್ ಫುಡ್ ನನಗೆ ಓಕೆ ಅನಿಸ್ತು, ಬಟ್ ಪ್ರೀತಮ್ಗೇನೋ ಇಷ್ಟ ಆಯ್ತಂತೆ. ಆ್ಯಂಡ್ ಇವನು ಎಷ್ಟಿದು ಅಂದರೆ ನಾವು ತೊಗೊಂಡಿರೋದು 2 ಐಟಮ. ನಾನು ಅಂದ್ಕೊಂಡೆ ಒಂದು 600-700 ಆಗುತ್ತೆ ಅಂತ. 800 ಬಿಲ್ಲು. 1000 ರೂಪೀಸ್ ಕೊಟ್ಬಿಡು ಅಂತೆ, ಯಾಕಂದರೆ ನಾನು ಪೇ ಮಾಡಬೇಕಲ್ಲ ಎಲ್ಲ. ಅದಕ್ಕೆ ನಾನು ಬಿಟ್ನಾ, ಬಿಲ್ ಬಂದಾಗಲೇ ನಾನು ಪೇ ಮಾಡ್ತೀನಿ ಅಂತ ನಾನೇ ಮಾಡಿದೆ. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿ? ಇವಾಗ ಫುಡ್ಡೆಲ್ಲ ಏನೂ ಹೋಗೋಣ ನಮ್ಗೆ ಒಳಗಡೆ. ಇನ್ನೂ 2-3 ಪ್ಲೇಸ್ ಇತ್ತು ಟ್ರೈ ಮಾಡೋದಕ್ಕೆ ಕೋರಮಂಗಲದಲ್ಲಿ ನನ್ನ ಲಿಸ್ಟಲ್ಲಿ. ಸೊ ಫಾರ್ ಟುಡೇ ಇಟ್ಸ್ ಡನ್. ಸೊ ನೆಕ್ಸ್ಟ್ ಯಾವಾಗಾದ್ರು ಬಂದಾಗ ಅದನ್ನೆಲ್ಲ ಟ್ರೈ ಮಾಡೋಣ. ಈಗ ವಿಲ್ ಗೋ ಫಾರ್ ನೆಕ್ಸಸ್ ಫೋರಮ್ ಮಾಲಾ. ನೆಕ್ಸಸ್ ಫೋರಮ್ ಮಾಲ್. ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು, ನಾನೇನು ಶಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಏನೇ ಇವತ್ತು ಶಾಪಿಂಗ್ ಇದು ಪ್ರೀತಮ್ದು. ಸೊ ನಾನು ಮಾಡೋದಿಲ್ಲ, ಐ ಕಂಟ್ರೋಲ್ ಮೈ ಸೆಲ್ಫ್. ಎಕ್ಸ್ಪ್ಲೋರಿಂಗ್ ಸ್ಟ್ರೀಟ್ಸ್ ಆಫ್ ಕೋರಮಂಗಲ ಮಾಡಿದಾಗ ಇದೇ ರೋಡಲ್ಲೆಲ್ಲ ನಾನು ಓಡಾಡಿದ್ದು. ಹಬ್ ಇದಕ್ಕೆ ಹೋಗಬೇಕು, ಸಖತ್ ಸ್ಟೈಲಿಶ್ ಆಗಿ ಕಾಣ್ತಿದೆ. ನೆಕ್ಸ್ಟ್ ಟೈಮ್ ಯಾವಾಗಲೂ ಇರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇತ್ತು ಇದೇ ಸೇಮ್ ಥಿಂಗ್ಸು. ಕ್ರಿಸ್ಮಸ್ ಚೆನ್ನಾಗಿ ಮಾಡಿದ್ದಾರೆ. ಇದು ವೆಸ್ಟ್ ಸೈಡ್ ಒಳಗಡೆ ಬಂದೆ, ಇದನ್ನು ನೋಡ್ಬಿಟ್ಟೆ ಬಂದಿದೆ ಆ್ಯಕ್ಚುಲಿ. ಸ್ಲಿಪ್ಪರ್ ವಿಚ್ ಐ ಹ್ಯಾವ್. ಸೊ ಅದರಲ್ಲಿ ಈ ಪ್ಯಾಟ್ರನ್ ಇದೆ ಈಗ. ದಿಸ್ ಒನ್ ಈಸ್ ಆಲ್ಸೋ ನೈಸ್. ಬಾ ನೋಡೋಣ. ನೋಡು, ತಾನೇ ನಿನ್ನ ಹತ್ರ ಇರೋದು ಬ್ಲ್ಯಾಕು. ಹಾಂ, ಇದು ಬೇಕಾ ಬೇವ? ಇದು ಚೆನ್ನಾಗಿದೆ, ಟ್ರೈ ಮಾಡು.
ಹೇಳ್ತೀನಿ ತಗೋ ಅಂತ, ಬಟ್ ನೋ ಹಿ ಡೋಂಟ್ ವಾಂಟ್, ಬಿಕಾಸ್ ಅವ್ನ ಹತ್ರ ಆಲ್ರೆಡಿ ಬಂದಿತ್ತು ಮ್ಯಾರೇಜ್ ಟೈಮಲ್ಲಿ ನಾನು ನೋಡಿದ್ದೆ ಬ್ಲ್ಯಾಕ್ ಒನ್. ಅದಾದಮೇಲೆ ಅದು ಏನಾಯ್ತು ಗೊತ್ತಿಲ್ಲ, ಇಸ್ ನಾಟ್ ಯೂಸಿಂಗ್ ಇಟ್, ಅದು ತುಂಬ ಹಾರ್ಡ್ ಇದೆ, ಐ ಕಾಂಟ್ ಯೂಸ್ ಇಟ್ ಅಂತ ಅಂದ. ಸೊ ಕೇಮ್ ಔಟ್ ನಾವು. ಈಗ ಮ್ಯಾಕ್ ಮುಂದೆ ಇದ್ದೀನಿ. ನಂಗೆ ಮ್ಯಾಕ್ದು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಮಿಸ್ಸಿಂಗು ಮ್ಯಾರೇಜ್ ಟೈಮಲ್ಲಿ ಎಲ್ಲೆಲ್ಲಿ ಹೋಯ್ತೋ. ಒಂದು ಒಂದು ಕ್ಯಾಪ್ ಇದ್ದರೆ ಇದಿರಲ್ಲ, ಹಾಗಾಗಿದೆ. ಮ್ಯಾಕ್ದು ಎಷ್ಟೊಂದು ಪ್ರಾಡಕ್ಟ್ ನಾನು ತೊಗೊಳ್ಬೇಕು. ಐ ಥಿಂಕ್ ನಾಟ್ ಟುಡೇ ಬಟ್ ಸಮ್ ಅದರ್ ಡೇ. ಹಿಂಗ್ ಅರೌಂಡ್ ಈಗ ತುಂಬ ಚೆನ್ನಾಗಿದೆ, ವೈಬ್ ಚೆನ್ನಾಗಿದೆ, ಲೈಕ್ ವೀಕೆಂಡ್ ಅಲ್ವಾ. ಸಮ್ ಟೈಮ್ ಈಗ ವಿಲ್ ಲೀವ್ ದಿಸ್ ಪ್ಲೇಸ್ ಬಿಕಾಸ್ ನೀವು ವಾಶ್ರೂಮ್ ಐಮ್ ಸಿಟಿಂಗ್ ಆ್ಯಂಡ್ ವೇಟಿಂಗ್ ಫಾರ್ ಹಿಮ್. ಚಾರ್ಲ್ಸ್ ಆ್ಯಂಡ್ ಕೀತ್ ಇಲ್ಲಿದೆ. ಚಾರ್ಲ್ಸ್ ಆ್ಯಂಡ್ ಕೀತಲ್ಲಿ ಒನ್ ಡೇ ಓಣ ಶಾಪ್ ಫೋರಮಲ್ಲಿದೆ. Oh my god, I'm leaving it and going. ಪ್ರೀತಮ್ ನಿನ್ನ ಹತ್ರ ಎಷ್ಟಿದೆ ಪೂಮಾದು ಜಾಕೆಟ್ಸು. ತಗೋಬೇಡ, ಇದೊಂದು ಕಲೆಕ್ಷನ್ ಇರತ್ರಿಲ್ಲ, ಬೇಡವೋ ಬೇಡ, ಅದೇ ಎಲ್ಲ ಇಟ್ಕೊಂಡಿದ್ಯಾ ಪೂಮಾದು. ಇದೆ BMW ಇದೆ, ಮರ್ಸಿಡೀಸ್. ಸೊ ಈಗೇನು ಪೂಮಾದಲ್ಲಿ ಏನು ಬೇಡವಾ ನೋಡಿ ಮತ್ತೆ. Jayanagra because Pritam wants to shop here, so came to here. It is Stitcha, whatever. So high, I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಹಾಗೆ ಆನ್ ದ ವೇ ನಮ್ಮ ಮನೆಗೆ ಬರ್ತಾಗ ಸಾತ್ವಿಕ ಕಿಚನಲ್ಲಿ ಟೇಸ್ಟ್ ಮಾಡೋಣ ಅಂತ ಒಂಥರ ಪಿಟ್ ಸ್ಟಾಪ್ ಕೊಟ್ವಿ. ಮಧ್ಯಾಹ್ನ ತಿಂದಿದ್ದು ಆಲ್ರೆಡಿ ಡೈಜೆಸ್ಟ್ ಆಗಿ ಸುಸ್ತಾಗ್ಬಿಟ್ಟಿತ್ತು ನಂಗೆ ಆಲ್ರೆಡಿ. ಸಾತ್ವಿಕದಲ್ಲಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಐ ವಾಂಟೆಡ್ ಟು ಟ್ರೈ. ಬೇಳೆ ಬಾತ್ ತಗೊಂಡ ಪ್ರೀತಮ್. ಆ್ಯಕ್ಚುಲಿ ಇದು ರೈಸಲ್ಲಿ ಮಾಡಿರಲ್ಲ, ನವಣೆ ಅಂತಾರಲ್ಲ ಅದರಲ್ಲಿ ಅನ್ಸುತ್ತೆ. ಎಷ್ಟು ಟೇಸ್ಟಿ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಬಾದಾಮ್ ಪಿಸ್ತಾ ಪೇಣಿ ಟ್ರೈ ಮಾಡಬೇಕಿತ್ತು, ಆ್ಯಕ್ಚುಲಿ ಅದಕ್ಕೆ ಹೋಗಿದ್ದು ನಾವು. And I'll recommend everyone to try this bele bath and this peni. Tumba tasty ಆಗಿತ್ತು. Even now if I see this, if I remember, it's watering in my mouth. ಕೆಮ್ಮತ್ ಕೊಬಿಡ್ತು, ಅದನ್ನು ಬಿಸಿ ಬಿಸಿ ತಿನ್ನಕ್ಕೋಗ್ಬಿಟ್ಟು ನಾನು. ಹೆಂಗೆ ಬರುತ್ತೆ ನೋಡು. Now back in the home. I'm done for the day in my life sort of video aitu. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.